ಅಖಿಲೇಶ್ ಶರ್ಮಾ ನಾಳೆ ಒಳಗೆ ಕಾನ್ಶಿಯಸ್ ಬರುತ್ತೆ. ಪ್ರತಿದಿನ ನನ್ನ ಸ್ಟೂಡೆಂಟ್ ಡಾಕ್ಟರ್ ಚೇತನಾ ಇವ್ರ ಚೆಕಪ್ಗೆ ಬರ್ತಾಳೆ. ನಿಮ್ಗೆ ಡಾಕ್ಟರ್ ವೇದಮೂರ್ತಿಯವರ ಶಿಷ್ಯ ಸಿಗೋವರೆಗೂ ನಾವು ಇವರನ್ನ ಉಳಿಸ್ಕೊಳ್ಳೋಕೆ ನಮ್ ಕೈಯಲ್ಲಾದಷ್ಟು ಸಿನ್ಸಿಯರ್ ಪ್ರಯತ್ನ ಪಡ್ತೀವಿ ಅಂತ ಭರವಸೆ ಕೊಟ್ರು. ಸರ್, ಅಖಿಲೇಶ್ ಶರ್ಮಾ ಅವರು ಸಾವಿನ ಹತ್ರ ಇದ್ದಾರೆ. ಅವ್ರಿಗೂ ಬದುಕೋಕೆ ಇಷ್ಟ ಇಲ್ಲ ಅಂದ್ಮೇಲೆ ನಾವ್ ಕಷ್ಟ ಪಡೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ? ಆಕ್ಚುಲಿ ಅವ್ರಿಗೆ ಏನಾಗಿದೆ? ಅವ್ರ ಕಾಯಿಲೆ ಏನು ಅಂತ ಕೇಳಿದ್ಲು. ಚೇತನಾ, ನೀನವರನ್ನ ಸರಿಯಾಗಿ ಅಬ್ಸರ್ವ್ ಮಾಡಿದ್ಯಾ? ಅವ್ರ ಬಾಡಿಲಿ ಯಾವ್ದೇ ರೀತಿ ಇಂಜುರಿ ಇಲ್ಲ, ಅಥವಾ ಅವ್ರ ದೇಹದ ಒಳಭಾಗದಲ್ಲೂ ಯಾವ ವೈರಸ್ ಆಗ್ಲಿ ಆರ್ಗನ್ಸ್ ಹಾನಿ ಆಗಿರೋದಾಗ್ಲಿ ಏನೂ ಕಾಣಿಸ್ತಿಲ್ಲ. ಅವ್ರ ಮೆಂಟಲ್ ಸ್ಟೇಟಸ್ ಚೆನ್ನಾಗಿಲ್ಲ, ಅದಕ್ಕೆ ಅವರು ಬೆಡ್ಡಲ್ಲಿ ಮಲ್ಗಿರೋದು. ಮಾಡರ್ನ್ ಮೆಡಿಸಿನ್ ಪರ್ಸ್ಪೆಕ್ಟಿವ್ ನೋಡೋದಾದ್ರೆ ಅವ್ರು ಪರ್ಫೆಕ್ಟ್ಲಿ ನಾರ್ಮಲ್ ಅಂತ ಗುರುನಾಥ್ ಪಂಡಿತ್ರು ಹೇಳಿದ್ರು. ಚೇತನ ಅರ್ಥ ಆಗದೆ ಅವ್ರ ಫೇಸ್ನ ನೋಡಿದ್ಲು. ಮೊದ್ಲು ಅವರು ಮೆಂಟಲಿ ಡಿಸ್ಟರ್ಬ್ ಆಗಿ ಹಾಸಿಗೆ ಹಿಡಿದ್ರು. ಆಮೇಲೆ ಬೆಡ್ಡಲ್ಲಿ ಮಲ್ಗಿ ಸಣ್ಣ ಎಕ್ಸರ್ಸೈಸ್ ಕೂಡ ಇಲ್ದೆ ಅವ್ರ ಕೆಲವು ಇನ್ನರ್ ಆರ್ಗನ್ಸ್ ಎನರ್ಜಿ ಕಳ್ಕೊಂಡಿದಾವೆ. ಅವುಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಅವ್ರೇನಾದ್ರೂ ಮೊದ್ಲಿನ ಹಾಗೆ ಎದ್ದು ಓಡಾಡಿದ್ರೆ ಖಂಡಿತ ಸರಿ ಹೋಗ್ತಾರೆ. ಬಟ್ ಅವ್ರಿಗೆ ಏಳೋಕೆ ಇಷ್ಟ ಇಲ್ಲ, ಸಾಯೋಕಾಸೆ ಅಂತ ತಲೆ ತಗ್ಸಿ ಅಂದ್ರು. ನೀನೀಗ ನಾನ್ ಮಾಡಿದ ಟ್ರೀಟ್ಮೆಂಟ್ ನೋಡಿದ್ಯಲ್ಲ, ಹಾಗೆ ಡೈಲಿ ಮಾಡ್ಬೇಕು. ಸಿಲ್ವರ್ ಮೆಡಿಸಿನ್ನ ಅವ್ರ ದೇಹಕ್ಕೆ ಚುಚ್ಚಬೇಕು. ನಾನಿವತ್ತು ಎಲ್ಲೆಲ್ಲಿ ಚುಚ್ಚಿದಿನೋ ಆಕ್ಯುರೇಟ್ ಆಗಿ ಅಲ್ಲೇ ಚುಚ್ಚಬೇಕು. ಆಮೇಲೆ ಆ ಮಾತ್ರೆನ ಸ್ವಲ್ಪ ಪೌಡರ್ ಮಾಡಿ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿದ್ರು. ಅವಳು ಖುಷಿಯಿಂದ ಇದ್ಯಾವ ಮಾತ್ರೆ ಸರ್ ಅಂತ ಕೇಳಿದ್ಲು. ಕೇರ್ ಫ್ರೀ ಪಿಲ್ಸ್ ಅಂತ ಕೂಲಾಗಂದ್ರು. ಡಾಕ್ಟರ್ ಚೇತನಾ ಶಾಕ್ ಆದ್ಲು. ಆದ್ರೆ ಕೇರ್ ಫ್ರೀ ಮಾತ್ರೆ ನಿಮ್ ಹತ್ರ ಒಂದೇ ಇರೋದಲ್ವಾ? ಇದು ತುಂಬಾ ವ್ಯಾಲ್ಯೂಬಲ್ ಅಂತ ನೀವ್ ಹೇಳ್ತಾ ಇದ್ರಿ. ಬಟ್ ಈಗ ಹೇಗೆ ಮಾತ್ರೆನ ಕೊಟ್ರಿ ಅಂತ ಕೇಳಿದ್ಲು. ಚೇತನಾ, ಕ್ಯೂರ್ ಎಕ್ಸ್ಪ್ರೆಸ್ ಫಾರ್ಮಾ ಕಂಪ್ನಿಲಿ ತಯಾರಾಗ್ತಿರೋ ಕೇರ್ ಫ್ರೀ ಪಿಲ್ಸ್ನ ತುಂಬಾ ಸೀಕ್ರೆಟ್ ಆಗಿ ಪರ್ಚೇಸ್ ಮಾಡ್ಬೇಕು. ನಾವು ಅವ್ರ ಹತ್ರ ಪರ್ಚೇಸ್ ಮಾಡಿದೀವಿ ಅಂತ ಗೊತ್ತಾಗ್ದಿರೋ ಹಾಗೆ ಒಬ್ರನ್ನ ಕಳಿಸ್ಬೇಕು. ನೆಲಕ್ ಬಿದ್ದು ಮಣ್ಣು ಮುಗ್ತಾರೆ ಅಂದ್ಕೊಂಡಿದ್ದ ಮಲ್ಹೋತ್ರಾ ಫ್ಯಾಮಿಲಿ ಅವರು ಕೇರ್ ಫ್ರೀ ಟ್ಯಾಬ್ಲೆಟ್ಸ್ ಇಂದ ಗೆದ್ದಿದ್ದಾರೆ. ಬಟ್ ನಾವು ಅವ್ರಿಗಿಂತ ಹೆಚ್ಚಿನದನ್ನ ಕಂಡಿಡಿಬೇಕು. ಅವ್ರು ಹೀಗೆ ಬೆಳೆಯೋದನ್ನ ನೋಡ್ಕೊಂಡು ಸುಮ್ನಿರ್ಬಾರ್ದು ಅಂತ ಅವರು ಸಿಟ್ಟಿಂದ ಹೇಳಿದ್ರು. ತನ್ನ ಗುರುಗಳ ಮುಖದ ಮೇಲಿದ್ದ ಚಿಂತೆ ನೋಡಿ ಚೇತನ ಅಂದ್ಲು, ಸರ್, ನೀವೇನೂ ಯೋಚನೆ ಮಾಡ್ಬೇಡಿ, ನಾನೆಲ್ಲ ನೋಡ್ಕೋತೀನಿ. ಅಖಿಲೇಶ್ ಅವರಿಗೆ ಏನೂ ಆಗೋಕ್ ಬಿಡಲ್ಲ. ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ, ಬಿಲೀವ್ ಮೀ. ಮಲ್ಹೋತ್ರಾ ಅವರ ಬಂಗ್ಲೆಯಲ್ಲಿ ಇನ್ನೂ ಲೈಟ್ ಉರಿತಾನೇ ಇತ್ತು. ಸುಕನ್ಯಾ ಮತ್ತೆ ಆಯ್ರಾ ಅಜ್ಜಿ ಇಬ್ರು ಆಯ್ರಾನ ಕರ್ಕೊಂಡು ಸ್ಟಡಿ ರೂಮಿಗೆ ಬಂದಿದ್ರು. ಅವ್ರ ಕಣ್ಣಿನ ದೃಷ್ಟಿ ಕೂಡ ಸರಿ ಹೋಗಿತ್ತು. ಅವರು ತನ್ನೆದ್ರು ಕೂತಿದ್ದ ಆಯ್ರಾನ ತುಂಬಾ ಸ್ಪಷ್ಟವಾಗಿ ನೋಡ್ತಿದ್ರು. ಅವ್ರ ಮುದ್ದಿನ ಮೊಮ್ಮಗಳು ಆಯ್ರಾ ಮೇಲೆ ತುಂಬಾ ಪ್ರೀತಿ ಇತ್ತು. ಪುಟ್ಟ, ನಾನೊಂದ್ ಮಾತು ಹೇಳ್ತೀನಿ, ಬೇಸರ ಮಾಡ್ಕೋಬೇಡ. ನಮ್ ಸಿಹಿಗೆ ಈಗ 5 ವರ್ಷ ಅಲ್ವಾ? ಅವಳು ಯಾವಾಗ್ಲೂ ಮನೇಲಿ ಕೂತು ಗೇಮ್ ಆಡ್ತಿರೋದು ಒಳ್ಳೇದಲ್ಲ. ಅವಳನ್ನ ನಿನ್ ಸ್ಕೂಲಿಗೆ ಹಾಕೋ ಬಗ್ಗೆ ಯೋಚಿಸ್ಲಿಲ್ವಾ ಅಂತ ಅಜ್ಜಿ ಕೇಳಿದ್ರು. ಅಜ್ಜಿ, ಇಲ್ಲಿ ಹತ್ರದಲ್ಲಿ ಯಾವ್ದಾದ್ರೂ ಸ್ಕೂಲ್ ಇದೆಯಾ? ನರ್ಸರಿ ಸ್ಕೂಲ್? ಬಟ್ ಸ್ಕೂಲ್ ತುಂಬಾ ಚೆನ್ನಾಗಿರ್ಬೇಕು. ಜೊತೆಗೆ ಪ್ರೊಫೆಷನಲಿ ಟ್ರೈನ್ ಆಗಿರುವಂತ ಒಳ್ಳೆ ಟೀಚರ್ಸ್ ಇರಬೇಕು. ಬಿಕಾಸ್ ಅಮೆರಿಕದಲ್ಲಿ 1 ಇಯರ್ ಓದಿದ ಸಿಹಿಗೆ ಇಲ್ಲಿ ಹೊಂದ್ಕೊಳ್ಳೋಕೆ ತುಂಬಾ ಕಷ್ಟ ಆಗತ್ತೇನೋ ಅಂತ ಅನ್ಸತ್ತೆ, ಅದಕ್ಕೆ ಕೇಳ್ದೆ ಅಂತ ಆಯ್ರಾ ಕೇಳಿದ್ಲು. ಸುಕನ್ಯಾ ಸ್ವಲ್ಪ ಯೋಚನೆ ಮಾಡಿ, ನಮ್ ಮಂಗ್ಳೂರಲ್ಲೇ ಸೂಪರ್ ಆಗಿರೋ ಒಂದ್ ಸ್ಕೂಲ್ ಇದೆ, ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಸ್ಟಾರ್ಸ್ ಅಂತ. ಆಯ್ರಾ ಅಜ್ಜಿ ಹುಪ್ಪುಗಂಟಿಕ್ಕಿ, ಆದ್ರೆ ಅಲ್ಲಿ ಜಾಯ್ನ್ ಆಗೋದು ತುಂಬಾ ಕಷ್ಟ, ಅವ್ರು ಎಲ್ಲಾನು ಸೇರಿಸ್ಕೊಳ್ಳಲ್ಲ ಅಂತ ಅಂದ್ರು. ಆಯ್ರಾ ಕನ್ಫ್ಯೂಸ್ ಆದ್ಲು. ಅದು ಎಲ್ಲ ನಾರ್ಮಲ್ ಸ್ಕೂಲ್ಗಳ ಹಾಗಲ್ಲ. ಅಲ್ಲಿ ಸ್ಟೂಡೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಪೇರೆಂಟ್ಸ್ ಇಂದಾಗಿ. ಅಫ್ಕೋರ್ಸ್ ಅಲ್ಲಿ ಬರೋರೆಲ್ಲ ಶ್ರೀಮಂತ್ರೆ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಅಲ್ಲಿ ಸೇರೋ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಟೆಸ್ಟ್ ಇಡ್ತಾರೆ. ಆ ಮಕ್ಕಳ ಪೇರೆಂಟ್ಸ್ ಯಾವ್ದಾದ್ರೂ ಒಂದ್ ವಿಷಯದಲ್ಲಿ ಸಖತ್ ಟ್ಯಾಲೆಂಟೆಡ್ ಇರ್ಬೇಕು. ತುಂಬಾ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಪಾಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆದ್ರೆ ಆ ರೀತಿ ಸ್ಪೆಷಲ್ ಟ್ಯಾಲೆಂಟ್ ಇರೋದು ತುಂಬಾ ರೇರ್ ಅಂತ ಸುಕನ್ಯಾ ಹೇಳಿದ್ರು. ಆಂಟಿ, ಈ ಸ್ಪೆಷಲ್ ಟ್ಯಾಲೆಂಟ್ ಅಂತ ಅಂದ್ರಲ್ಲ, ಅಂದ್ರೆ ಯಾವ ರೀತಿ ಟ್ಯಾಲೆಂಟ್ ಅದು ಅಂತ ಅವಳು ಕ್ಯೂರಿಯಸ್ ಆಗಿ ಕೇಳಿದ್ಲು. ಸುಕನ್ಯಾ ಯೋಚನೆ ಮಾಡಿ ಅಂದ್ರು, ಸ್ಪೆಷಲ್ ಟ್ಯಾಲೆಂಟ್ ಅಂದ್ರೆ ರಿಚ್ ಪರ್ಸನ್ ಸೊಸೈಟಿಗೆ ಏನಾದ್ರೂ ಕಾಂಟ್ರಿಬ್ಯೂಷನ್ ಕೊಟ್ಟಿರ್ಬೇಕು. ಮತ್ತೆ ಪೇರೆಂಟ್ಸ್ ಟಾಪ್ ಕ್ಲಾಸ್ ಬ್ಲಾಕ್ ಕಾರ್ಡ್ ಹೋಲ್ಡರ್ಸ್ ಇದ್ರೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್. ಆಯ್ರಾ ಅಜ್ಜಿ ಕುತೂಹಲದಿಂದ, ಈ ಟಾಪ್ ಕ್ಲಾಸ್ ಬ್ಲಾಕ್ ಕಾರ್ಡ್ ಹೋಲ್ಡರ್ ಅಂದ್ರೆ ಏನು? ನನಗೆ ವಿಷಯ ಗೊತ್ತೇ ಇರ್ಲಿಲ್ಲ ಅಂತ ಕೇಳಿದ್ರು. ಫಾರಿನ್ ಅಲ್ಲಿ
ಬ್ಲ್ಯಾಕ್ ಕಾರ್ಡ್ ಸಿಸ್ಟಮ್ ಅಂತ ಇದೆಯಂತೆ. ನಮ್ಮ ದೇಶದಲ್ಲಿ ರಿಚ್ ಸೊಸೈಟಿ ಅವರು ಕೆಲವು ವರ್ಷದ ಹಿಂದೆ ಆ ಸಿಸ್ಟಮ್ನ ಇಲ್ಲಿಗೂ ತಂದ್ರು. ಆ ಕಾರ್ಡ್ ಯಾರತ್ರ ಇದೆ, ಯಾಕಿದೆ ಅನ್ನೋದು ಇನ್ನೂ ಮಿಸ್ಟೀರಿಯಸ್ ಆಗಿದೆ. ಇಡೀ ಮಂಗಳೂರಲ್ಲಿ ಆ ಕಾರ್ಡ್ ಇದ್ದಿದ್ದು ಸಿದ್ಧಾರ್ಥ್ ಭರದ್ವಾಜ್ ಹತ್ರ ಮಾತ್ರ ಅನ್ನೋ ಸುದ್ದಿನೂ ಇದೆ. ಇದು ರೂಮರ್ ಇದ್ರೂ ಇರಬಹುದು ಅಥವಾ ನಿಜ ಆಗಿದ್ರೂ ಆಗಿರಬಹುದು ಅಂತ ಸುಕನ್ಯಾ ಹೇಳಿದ್ರು. ಓ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಅಂತ ಆಯ್ರಾ ಅಜ್ಜಿ ಕೇಳಿದ್ರು. ಆಯ್ರಾ ಲುಕ್ ಕನ್ಫ್ಯೂಸಿಂಗ್ ಆಗಿತ್ತು. ಅವಳಿಗೇನೋ ಹೇಳ್ಬೇಕು ಅಂತ ತುಟಿ ತೆರೆದ್ಲು. ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಯ್ತು. ಸ್ಕ್ರೀನ್ ಮೇಲೆ ಬಂದ ನಂಬರ್ ನೋಡಿ ಅವಳು ಒಂದು ಕ್ಷಣ ಗಾಬರಿ ಆದ್ಲು. ಸುಕನ್ಯಾ ಅವರನ್ನ ನೋಡಿ, ಆಂಟಿ, ನಾವ್ ನಾಳೆನೆ ಸಿಹಿ ಜೊತೆ ಆ ಸ್ಕೂಲಿಗೆ ಹೋಗೋಣ, ಅಲ್ಲಿ ರೂಲ್ಸ್ ಬಗ್ಗೆ ವಿಚಾರಿಸ್ಕೊಂಡು ಬರಬಹುದು ಅಂತ ಹೇಳಿ ಚೇರಿಂದ ಎದ್ಲು. ಅಲ್ಲಿಂದ ಬಾಲ್ಕನಿಗೆ ಹೋಗಿ ಕಾಲ್ ಪಿಕ್ ಮಾಡಿದ್ಲು. ಆ ಕಡೆಯಿಂದ ಓಲ್ಡ್ ಏಜ್ ವಾಯ್ಸ್ ಕೇಳಿಸ್ತಾ ಇತ್ತು. ವೇರ್ ಆರ್ ಯು ಆಯ್ರಾ? ಅವ್ರ ವಾಯ್ಸ್ ಕಂಪಿಸ್ತಾ ಇತ್ತು. ಅವರು ಅವಳ ಆಯುರ್ವೇದದ ಗುರುಗಳು ಡಾಕ್ಟರ್ ವೇದಮೂರ್ತಿ. ಸರ್, ನಾನು ಮಂಗಳೂರಲ್ಲಿದ್ದೀನಿ, ಏನ್ ವಿಷಯ ಸರ್ ಅಂತ ಅವಳು ಕೇಳಿದ್ಲು. ಗುಡ್. ಶರ್ಮಾ ಫ್ಯಾಮಿಲಿಯವರು ನಿನ್ನನ್ನ ತುಂಬಾ ಹುಡುಕ್ತಾ ಇದ್ದಾರೆ. ಅಖಿಲೇಶ್ ಶರ್ಮಾ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಆ ಮನುಷ್ಯ ಇನ್ನೇನ್ ಸಾಯೋ ಹಂತದಲ್ಲಿದ್ದಾರೆ ಅಂತ ನೇರವಾಗಿ ವಿಷಯ ಹೇಳಿದ್ರು. ಓಹ್ ಸರ್, ನಾನು ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತೀನಿ. ನಾಳೆ ಮಾರ್ನಿಂಗ್ ಶರ್ಮಾ ಅವ್ರ ಮನೆಗೆ ಹೋಗ್ತೀನಿ ಅಂತ ಸಿನ್ಸಿಯರ್ ಸ್ಟೂಡೆಂಟ್ ಹಾಗೆ ಆಯ್ರಾ ಹೇಳಿದ್ಲು. ನೋ, ನೀನೇನು ಅಲ್ಲಿಗೆ ಹೋಗ್ಬೇಕಾಗಿಲ್ಲ. ಅವರಿಗೆ ಏನೂ ಖಾಯಿಲೆ ಇಲ್ಲ. ಆ ಮನುಷ್ಯ ಸಾಯ್ಬೇಕು ಅಂದ್ಕೊಂಡು ಊಟ ತಿಂಡಿ ಬಿಟ್ಟು ಮಲಗಿದಾನಷ್ಟೇ. ಹಿ ಈಸ್ ಫೈನ್. ಅವನಿಗೆ ಯಾವ ಔಷಧಿನೂ ಬೇಕಾಗಿಲ್ಲ ಅಂತ ರೂಢಾಗಿ ಅವ್ರು ಹೇಳಿದ್ರು. ಆಯ್ರಾಗೆ ಏನ್ ಹೇಳಲಿ ಅಂತಾನೆ ತೋಚ್ಲಿಲ್ಲ. ಅವ್ರ ಇನ್ನರ್ ಆರ್ಗನ್ಸ್ ನಿಧಾನಕ್ಕೆ ಡೆಸ್ಟ್ರಾಯ್ ಆಗ್ತಾ ಇವೆ. ಅದನ್ನ ತಪ್ಸೋಕೆ ಅವರು ಕೇರ್ ಫ್ರೀ ಮಾತ್ರೆಗಳನ್ನ ಬಳಸ್ತಿದ್ದಾರೆ. ಏನೇ ಬಳಸಿದ್ರೂ ಸಾಯ್ಬೇಕು ಅನ್ನೋ ಮನಸ್ಥಿತಿ ಬದಲಾಗ್ಲಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ನೀನವ್ರ ಮನ್ಸಿಗೆ ಬದುಕ್ತೀನಿ ಅನ್ನೋ ಬಲ ಕೊಡಬಹುದಾ? ಅವ್ರನ್ನ ಮೆಂಟಲಿ ಸ್ಟ್ರಾಂಗ್ ಮಾಡೋಕ್ಕಾಗತ್ತೆ ಅಂದ್ರೆ ಖಂಡಿತ ಹೋಗಬಹುದು ಅಂತ ಡಾಕ್ಟರ್ ವೇದಮೂರ್ತಿ ಹೇಳಿದ್ರು. ಅವ್ರ ಮಾತ್ಗೆ ಏನ್ ಹೇಳೋದು ಅಂತ ತಿಳಿದೆ ಸುಮ್ನೆ ನಿಂತಿದ್ಲು. ಅವಳು ನಿಟ್ಟುಸ್ರು ಬಿಟ್ಟು, ಓಕೆ, ನಾನ್ ನಿಮ್ಮನ್ನ ಮೀಟ್ ಮಾಡ್ಬೇಕಿತ್ತು, ನಾಳೆ ಫ್ರೀ ಇದ್ದೀರಾ ಅಂತ ಕೇಳಿದ್ಲು. ಇಲ್ಲ ಆಯ್ರಾ, ನೀನ್ ಇಲ್ಲಿವರೆಗೂ ಬರ್ಬೇಕಾಗಿಲ್ಲ. ಇಲ್ಲಿ ಬಂದು ನೋಡುವಂಥದ್ದು ಏನೂ ಇಲ್ಲ, ಮಾಡೋಕ್ಕೂ ಏನೂ ಕೆಲ್ಸ ಇಲ್ಲ. ನನಗೂ ವಯಸ್ಸಾಯ್ತು. ಸುಮ್ನೆ ನಿನ್ ಟೈಮ್ನ ಹಾಳು ಮಾಡೋದು ಬೇಡ. ನಿಂಗೆ ನನ್ ಋಣ ತೀರಿಸ್ಬೇಕು ಅನ್ಸಿದ್ರೆ ನಾನು ಕಲ್ಸಿದ ಆಯುರ್ವೇದನ ಸರಿಯಾಗಿ ಉಪಯೋಗಿಸ್ಕೊ. ಯಾವತ್ತೂ ಆಯುರ್ವೇದಕ್ಕೆ ಮೊದಲನೇ ಸ್ಥಾನ ಕೊಡು, ಅಷ್ಟೇ ಸಾಕು ಅಂತ ಅಂದ್ರು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.